ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಈ ಟೆಕ್ನಾಲಜಿ ಅನ್ನೋದು ಬೆಳೆದಂತೆಲ್ಲ ಸ್ಕ್ಯಾಮ್ ಮಾಡೋರು ಹೆಚ್ಚಾಗ್ತಿದ್ದಾರೆ. ವಂಚನೆ ಮಾಡೋದಕ್ಕೆ ಜನ ಏನೆಲ್ಲ ಟೆಕ್ನಿಕ್ ಬಳಸ್ತಾರೆ ಅಂದ್ರೆ ಅಮಾಯಕರು ಸಲೀಸಾಗಿ ಇಂಥವರ ಬಲೆಗೆ ಬೀಳ್ತಾರೆ. ಇಂಥ ಸ್ಕ್ಯಾಮ್ ವಿಚಾರವಾಗಿ ಕಾವೇರಿ ಅನ್ನೋ ಮಹಿಳೆ ತನ್ನ ಎಕ್ಸ್ ಖಾತೆಯಲ್ಲಿ ತಮಗಾದ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಕಾವೇರಿ ಎಂಬ ಮಹಿಳೆ ಇತ್ತೀಚೆಗೆ ತಾನು ಮೋಸ ಹೋದ ಬಗ್ಗೆ ತನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಆಕೆಗೆ ಒಂದು ಅನಾಮಿಕ ನಂಬರ್ನಿಂದ ಕಾಲ್ ಬಂದಿರುತ್ತೆ. ಪೊಲೀಸ್ ಅಂತ ಹೇಳ್ಕೊಂಡು ಕಾಲ್ ಮಾಡಿದ್ದ ಆ ವ್ಯಕ್ತಿ, ನಿಮ್ಮ ಮಗಳು ಅಪಾಯದಲ್ಲಿದ್ದಾಳೆ, ಅವಳನ್ನ ಅವಳ 3 ಸ್ನೇಹಿತರ ಜೊತೆ ಅರೆಸ್ಟ್ ಮಾಡಿ ಠಾಣೆಗೆ ಕರೆತಂದಿದ್ದೇವೆ ಅಂತ ಹೇಳಿರ್ತಾರೆ. ಇದನ್ನ ಕೇಳಿಸಿಕೊಂಡ ಕಾವೇರಿ ಗಾಬರಿಯಾಗಿರ್ತಾರೆ. ಇಷ್ಟಕ್ಕೆ ಸುಮ್ಮನಾಗದ ಕರೆ ಮಾಡಿದ್ದ ವ್ಯಕ್ತಿ, ನಿಮ್ಮ ಮಗಳು ಶಾಸಕನೊಬ್ಬನ ಮಗನ ವಿಡಿಯೋ ಮಾಡಿ ಅವನಿಗೆ ಧಮಕಿ ಹಾಕಿದ್ದಾಳೆ, ಹಾಗಾಗಿ ಅವರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಕಾಲ್ನಲ್ಲಿ ಆಕೆ ಮಗಳ ಧ್ವನಿ ಕೂಡ ಕೇಳಿಸ್ತಾನೆ. ಅದರಲ್ಲಿ ಅಮ್ಮ ನನ್ನನ್ನ ಕಾಪಾಡಮ್ಮ ಅಂತ ಕಾವೇರಿ ಮಗಳು ಕೂಡ ಅಳೋ ಸದ್ದು ಕೇಳಿಸುತ್ತೆ. ಆದ್ರೆ ಕಾವೇರಿಗೆ ಇದರಲ್ಲೊಂದು ಅನುಮಾನ ಹುಟ್ಟಿಕೊಳ್ಳುತ್ತೆ. ಧ್ವನಿ ಸೇಮ್ ಇದ್ರೂ ಮಾತನಾಡೋ ರೀತಿ ಬೇರೆ ಆಗಿರುತ್ತೆ. ಇದು ಅಸಲಿ ಅಲ್ಲ, ನಕಲಿ ಅನ್ನೋದು ಕಾವೇರಿಗೆ ಖಾತ್ರಿಯಾಗುತ್ತೆ. ಅಷ್ಟೇ ಅಲ್ಲ, ಹಣ ಕೊಟ್ರೆ ಮಗಳನ್ನ ಬಿಟ್ಟು ಕಳಿಸುವುದಾಗಿ ಪೊಲೀಸ್ ಹೆಸರಲ್ಲಿ ಕರೆ ಮಾಡಿದ ವ್ಯಕ್ತಿ ಹೇಳ್ತಾ ಇದ್ದಂತೆ ಕಾವೇರಿ ಎಚ್ಚೆತ್ತುಕೊಳ್ತಾರೆ. ಅಸಲಿ ಮ್ಯಾಟರ್ ಏನಂದ್ರೆ, ಆ ವ್ಯಕ್ತಿ ಎಐ ತಂತ್ರಜ್ಞಾನದ ಮೂಲಕ ವಾಯ್ಸ್ ಚೇಂಜ್ ಮಾಡಿ ಮೋಸ ಮಾಡೋಕೆ ಮುಂದಾಗಿದ್ದ. ಆಲ್ಮೋಸ್ಟ್ ಕಾವೇರಿ ತಮ್ಮ ಮಗಳದ್ದೇ ಧ್ವನಿ ಅಂತ ನಂಬಿಯೇ ಬಿಟ್ಟಿದ್ರು. ಆದ್ರೆ ಕೊನೆಗೆ ಅವರಿಗೆ ಆ ಧ್ವನಿ ತಮ್ಮ ಮಗಳದ್ದಲ್ಲ, ಇದು ದೊಡ್ಡ ಸ್ಕ್ಯಾಮ್ ಅನ್ನೋದು ಗೊತ್ತಾಗಿದೆ. ತಕ್ಷಣವೇ ಕಾವೇರಿ ಕಾಲ್ ಕಟ್ ಮಾಡಿದ್ದಾರೆ. ದೆಹಲಿಯಲ್ಲಿ ಈ ಘಟನೆ ನಡೆದಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ ಸೈಬರ್ ಕದೀಮರು ಹೇಗೆಲ್ಲ ಜನಕ್ಕೆ ಮೋಸ ಮಾಡೋಕೆ ಪ್ಲಾನ್ ಮಾಡ್ತಾರೆ ಅಂತ ಈ ಒಂದು ಘಟನೆಯಿಂದ ಗೊತ್ತಾಗುತ್ತೆ. ನಿಮಗೂ ಯಾವ್ದಾದ್ರೂ ಅನ್ನೋನ್ ನಂಬರ್ ಇಂದ ಕಾಲ್ ಬಂದ್ರೆ ರಿಸೀವ್ ಮಾಡೋ ಮುಂಚೆ ಹುಷಾರಾಗಿರಿ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.